ಮೂಡ ಪ್ರಕರಣದಲ್ಲಿ ಇಡಿ ಪ್ರವೇಶ ಆಗಿ ಇತ್ತ ಲೋಕಾಯುಕ್ತ ತನಿಖೆಯನ್ನು ನಡೀತಿರೋ ವೇಳೆ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕ ಹಿರಿಯ ದಳಪತಿ ದೇವೇಗೌಡರ ಆತ್ಮೀಯರೂ ಆದ ಜಿಟಿ ದೇವೇಗೌಡ ಸಿಎಂ ಎದುರಲ್ಲೇ ವೇದಿಕೆಯಲ್ಲಿ ಮಾತಾಡಿದ್ದು ರಾಜಕೀಯವಾಗಿ ಬಹಳಷ್ಟು ಪರಿಣಾಮ ಬೀರಿದೆ. ಸಿಎಂ ಸೇರಿದಂತೆ ಕಾಂಗ್ರೆಸ್ಸಿಗರಿಗೆ ಅವರ ಮಾತಿನಿಂದ ಬಲ ಬಂದಿದ್ರೆ ಅತ್ತ ಕುಮಾರಸ್ವಾಮಿ ಸ್ವಪಕ್ಷದವರಿಂದಾನೇ ವಿರೋಧವನ್ನ ಎದುರಿಸುವಂತಾಗಿದೆ. ಜಿಟಿ ದೇವೇಗೌಡರ ಹೇಳಿಕೆಯ ಸಣ್ಣ ವಿಶ್ಲೇಷಣೆಯನ್ನ ಮಾಡೋದಾದ್ರೆ, ರಾಜ್ಯದಲ್ಲಿ ಬೇಕಾದಷ್ಟು ವಿಷಯಗಳಿದೆ, ಬರೀ ಮೂಡ ಸಿಎಂ ರಾಜೀನಾಮೆ ಅಂತಾನೆ ಕಾಲ ಕಳೆತಿದ್ದೀರಿ ಅನ್ನೋ ಅವರ ಮಾತಿನಲ್ಲಿ ಸತ್ಯ ಇದೆ. ಇದೊಂದು ಸಣ್ಣ ಹಗರಣ ಮತ್ತು ಸಿದ್ದರಾಮಯ್ಯ ಅವರನ್ನ 25 ವರ್ಷದಿಂದ ಬಲ್ಲೆ ಅನ್ನೋ ಮಾತು ಅವ್ರಿಗೆ ಎಂತವರು ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳ ಪತ್ನಿ ಸೈಟ್ ವಾಪಸ್ ಕೊಡುವಾಗ ಬರೆದ ಭಾವನಾತ್ಮಕ ಪತ್ರದ ಎಫೆಕ್ಟ್ ಕೂಡ ಇದಾಗಿರಬಹುದು. ಎಫ್ಐಆರ್ ಆಧಾರದಲ್ಲಿ ರಾಜೀನಾಮೆ ಕೇಳೋದಾದ್ರೆ ಎಲ್ಲಾ ಪಕ್ಷದವರು ತಾಕತ್ತಿದ್ರೆ ಬನ್ನಿ ರಾಜೀನಾಮೆಗೆ ಅನ್ನೋ ಅವರ ಮಾತು ಎಲ್ಲರೂ ನುಂಗಣ್ಣರೇ, ನೀವವರ ರಾಜೀನಾಮೆಯನ್ನ ಕೇಳ್ತಿದ್ದೀರಾ ಅನ್ನೋ ಅರ್ಥ ಇದೆ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮಾಡೋ ಕೆಲಸ ಸ್ಥಾನದ ಘನತೆ ಬಿಟ್ಟು ದಿನ ಬೆಳಗಾದ್ರೆ ಇದರ ಬಗ್ಗೆ ಮಾತಾಡೋದು ಸರಿನಾ ಅಂತ ಜನ ಕೇಳುವಾಗ ಜಿಟಿಡಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ ಅಂತ ಕೇಳೋದ್ರಲ್ಲಿ ನೈತಿಕ ಸಾಮ್ಯತೆ ಇದೆ. ಇದೆಲ್ಲ ಕುಮಾರಸ್ವಾಮಿ ಅವರಿಗೆ ಅರ್ಥ ಆಗಿಲ್ಲ ಅಂತಿಲ್ಲ, ಆದ್ರೆ ದ್ವೇಷದ ಅಮಲಿಗೆ ಅವೆಲ್ಲವೂ ರುಚಿಸಲ್ಲ. ಮೂಡ ಪಾದಯಾತ್ರೆ ನಡೆದಾಗ್ಲೂ ಮೈಸೂರು ಭಾಗದ ಜೆಡಿಎಸ್ ನಾಯಕರ ಒಲವು ಅದಕ್ಕಿರ್ಲಿಲ್ಲ. ಪ್ರಕರಣ ಈ ಹಂತಕ್ಕೆ ತಲುಪತ್ತೆ ಅನ್ನುವ ಸಣ್ಣ ಸುಳಿವು ಕೂಡ ಅವರಿಗಿರ್ಲಿಲ್ಲ. ಈಗಿನ ಮೂಡ ಪ್ರಕರಣ ಏನೇ ಇದ್ರೂ ಅದರಲ್ಲಿ ಮೈಸೂರು ಭಾಗದ ಜೆಡಿಎಸ್ ನಾಯಕರು ಭಾಗಿದಾರರೇ. ಸ್ವತಃ ಜಿಟಿಡಿ ಮೂಡ ಸದಸ್ಯರು. ಅಲ್ಲೇನೇ ನಡೆದಿದೆ ಅಂತ ಅವರಿಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿರೋಕೆ ಸಾಧ್ಯ? ಮೈಸೂರು ಭಾಗದಲ್ಲಿ ಆಡಳಿತಾತ್ಮಕವಾಗಿಯೂ ಗಟ್ಟಿ ಹಿಡಿತ ಹೊಂದಿರೋ ಜಿಟಿಡಿ ಅವರಿಗೆ ಈ ಮೂಡ ಪ್ರಕರಣದ ಒಳಗೂ ಹೊರಗೂ ಎಲ್ಲವೂ ಗೊತ್ತಿದೆ. ಇದೊಂದು ದೊಡ್ಡದಲ್ಲದ ವಿಚಾರ ಅಂತ ಅವರಿಗೆ ಅನ್ನಿಸಿ ಈ ಮಾತುಗಳನ್ನಾಡಿರಬಹುದು. ಆದರೆ ಇಲ್ಲಿ ಇನ್ನೊಂದು ಆಯಾಮನೂ ಇದೆ. ಮೈಸೂರು ಭಾಗದಲ್ಲಿ ಅವರಿಗೆ ತೊಂದರೆ ಆಗಬಾರದು ಎನ್ನುವ ಕುಮಾರಸ್ವಾಮಿ ಅವರ ಮಾತಿನಲ್ಲಿ ಅರ್ಥ ಇದೆ. ಮೂಡದಲ್ಲಿ ಸ್ವತಃ ಜಿಟಿಡಿ ಸದಸ್ಯರು ಮತ್ತು ಫಲಾನುಭವಿ ಆಗಿದ್ರೂ ಕೂಡ ಅಚ್ಚರಿ ಇಲ್ಲ. ಈಗ ಊಹೆ ಮಾಡದ ರೀತಿ ಪ್ರಕರಣ ಸಾಗ್ತಾ ಇದೆ. ಒಂದ್ ಕಡೆ ಲೋಕಾಯುಕ್ತ ಮೂಲದಿಂದಲೇ ತನಿಖೆಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಇಡಿ ಎಂಟ್ರಿ, ಇದೆಲ್ಲವೂ ಜಿಟಿಡಿ ಸೇರಿದಂತೆ ಹಲವರಿಗೆ ತಲೆಬೇನೆಯನ್ನ ಹೆಚ್ಚಿಸಿದೆ. ತಂಬುಡಕ್ಕೆ ಬರಲಿದೆಯಾ ಅನ್ನೋ ಆತಂಕ ಹಲವರನ್ನ ಕಾಡ್ತಾ ಇದೆ. ಯಾಕಂದ್ರೆ ಮೂಡಾದಲ್ಲಿ ನಡೆದಿರೋದು ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ. ಇಲ್ಲಿ ಬರೀ ಸಿದ್ದರಾಮಯ್ಯ ಅವರ ಪತ್ನಿಯ 14 ಸೈಟ್ ಮಾತ್ರ ಇಲ್ಲ. ಈ ಕಾರಣಕ್ಕೆ ಜಿಟಿಡಿ ತಮ್ಮ ನಿಲುವನ್ನ ಬದಲಿಸಿರಬಹುದು. ಈ ಪ್ರಕರಣದಲ್ಲಿ ಇಡಿ ಪ್ರವೇಶ ಸಂಪೂರ್ಣ ರಾಜಕೀಯ ಪ್ರೇರಿತ ಎನ್ನುವ ಅಭಿಪ್ರಾಯವೂ ಹಲವರಲ್ಲಿದೆ. ಮತ್ತದಕ್ಕೆ ಕುಮಾರಸ್ವಾಮಿ ಅವರೇ ಕಾರಣ ಎನ್ನುವ ಮಾತಿದೆ. ಕುಮಾರಸ್ವಾಮಿ ಮತ್ತು ಜಿಟಿಡಿ ಸಂಬಂಧ ಹೇಗಿದೆ ಅನ್ನೋದು ತಿಳಿದೇ ಇದೆ. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭ ಒಂದು ಕಾಲನ್ನ ಹೊರಗಿಟ್ಟಿದ್ದ ಅವರನ್ನ ಮನವೊಲಿಸಿದ್ದ ದೇವೇಗೌಡರು. ಸಮಕಾಲೀನ ರಾಜಕೀಯದ ನಾಯಕನ ಕರೆಗೆ ಹೋಗೊಟ್ಟು ಅವರು ಪಕ್ಷದಲ್ಲೇ ಉಳಿದಿದ್ರು. ಕುಮಾರಸ್ವಾಮಿ ಅವರು ತಮ್ಮ ಲಾಭಕ್ಕೆ ಯಾವ ಹಂತದಲ್ಲಿ ಯಾರನ್ನಾದ್ರೂ ಬಲಿ ಹಾಕಬಲ್ಲರು. ಹಾಗೆ ತಮ್ಮ ಜೊತೆ ಅಷ್ಟೇನು ಉತ್ತಮ ಸಂಬಂಧ ಹೊಂದಿರದ ಜಿಟಿಡಿ ಬುಡಕ್ಕೆ ಒಂದ್ ವೇಳೆ ಏನಾದ್ರೂ ಪ್ರಕರಣ ಬಂದ್ ತಲುಪಿದ್ರೆ ಕಾನೂನು ಅದರ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳೋದ್ರಲ್ಲಿ ಜಿಟಿಡಿ ಅವರಿಗೆ ಅನುಮಾನವೇನೂ ಉಳಿದಿರಲ್ಲ. ಈ ಕಾರಣಕ್ಕೂ ಅವರ ಇವತ್ತಿನ ಈ ಹೇಳಿಕೆ ಬಂದಿರಬಹುದು. ಜಿಟಿಡಿ ಅವರ ಇವತ್ತಿನ ಹೇಳಿಕೆಯಿಂದ ಕಾಡುವ ಮತ್ತೊಂದು ಅನುಮಾನ ಏನಂದ್ರೆ, ಮೂಡ ಪ್ರಕರಣ ಬೇಕಿರೋದು ಬರೀ ಕುಮಾರಸ್ವಾಮಿ ಅವರಿಗೆ ಮಾತ್ರನಾ? ಯಾಕಂದ್ರೆ ಜೆಡಿಎಸ್ನ ಪರಮೋಚ್ಚ ನಾಯಕ ಎಚ್.ಡಿ. ದೇವೇಗೌಡರು ಈವರೆಗೂ ಈ ಬಗ್ಗೆ ಮಾತಾಡಿಲ್ಲ, ತಮ್ಮ ನಿಲುವನ್ನ ತಿಳಿಸಿಲ್ಲ. ಅವರ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲದೆ ಇರೋದು ನಿಜಾನೇ ಆಗಿದ್ರು ಅಗತ್ಯ ಇರೋ ಕಡೆ ಅವರ ನಿಲುವನ್ನ ತಿಳಿಸೋಕೆ ಒಂದು ಪತ್ರಿಕಾ ಪ್ರಕಟಣೆ ಸಾಕಿತ್ತು. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸುವ ಒಂದು ಪತ್ರವಾದ್ರೂ ಬರಬೇಕಿತ್ತು, ಆದ್ರೆ ಅದೇನೂ ಆಗಿಲ್ಲ. ಒಂದ್ ಕಡೆ ರೇವಣ್ಣ ಕುಟುಂಬದ ಅಜ್ಞಾತವಾಸ, ಮತ್ತೊಂದು ಕಡೆ ದೇವೇಗೌಡರ ಮೌನ, ದೂರವಾಗ್ತಿರೋ ಜೆಡಿಎಸ್ನ ಹಿರಿಯ ನಾಯಕರು. ಇದೆಲ್ಲದರ ನಡುವೆ ಹಾಳೂರಿಗೆ ಉಳ್ದೋನೆ ಗೌಡ ಅನ್ನೋ ರೀತಿ ಕುಮಾರಸ್ವಾಮಿ ಅವರ ನಡೆ. ದಳಪತಿಗಳ ಮನೆಯಲ್ಲಿ ಎಲ್ಲವೂ ಸರಿ ಇದ್ದಂತೆ ಕಾಣಿಸ್ತಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.